ಇನ್ನು ಜನಪ್ರಿಯ ಲೇಖಕ ಜೋಗಿಯವರ ಹೊಸ ಪುಸ್ತಕಕ್ಕೆ ಓದುಗರು ಸದಾ ಕಾಯ್ತಾ ಇರ್ತಾರೆ. ಈ ಬಾರಿ ಜೋಗಿಯವರೊಂದಿಗೆ ಇನ್ನಿಬ್ಬರು ಪತ್ರಕರ್ತರ ಕೃತಿಗಳು ಕೂಡ ಲೋಕಾರ್ಪಣೆಗೊಂಡವು. ಇಲ್ಲಿದೆ ನೋಡಿ ಅಕ್ಷರ ಪ್ರಿಯರ ಅದ್ಭುತ ಕ್ಷಣಗಳು. ವಾಡಿಯ ಸಭಾಂಗಣದಲ್ಲಿ ಪುಸ್ತಕ ಬಿಡುಗಡೆ ಸಮಾರಂಭ. ಏಕಕಾಲದಲ್ಲಿ 3 ಲೇಖಕರ 3 ಪುಸ್ತಕ ಬಿಡುಗಡೆ. ಬೆಂಗಳೂರಿನ ಬಸವನಗುಡಿಯಲ್ಲಿರುವ ವಾಡಿಯ ಸಭಾಂಗಣದಲ್ಲಿ ಅಂಕಿತ ಪುಸ್ತಕದ ನೇತೃತ್ವದಲ್ಲಿ ಬಿಡುಗಡೆ ಸಮಾರಂಭ ನಡೆಯಿತು. ಖ್ಯಾತ ಪತ್ರಕರ್ತ ಲೇಖಕ ಜೋಗಿ ಎಂದೇ ಖ್ಯಾತಿ ಪಡೆದಿರುವ ಗಿರೀಶ್ ರಾವ್ ಹತ್ವಾ ರಚಿಸಿದ ನೀಲಿ ಹೂವು ಖಾಲಿ ಹೃದಯ ಪುಸ್ತಕ ಬಿಡುಗಡೆಯಾಗಿದೆ. ಜೊತೆಗೆ ಹರೀಶ್ ಕೇರ ರಚನೆಯ ಮತ್ತು ವಿಕಾಸ್ ನೇಗಿಲೋಣಿ ರಚನೆಯ ರುಕುಮಣಿ ಪುಸ್ತಕಗಳನ್ನ ಲೋಕಾರ್ಪಣೆ ಮಾಡಲಾಯಿತು. ಕನ್ನಡಪ್ರಭ ಪ್ರಧಾನ ಸಂಪಾದಕ ರವಿ ಹೆಗ್ಡೆ ಹಾಗೂ ಅಯ್ಯೋ ಶ್ರದ್ಧಾ ಎಂದೇ ಖ್ಯಾತಿ ಪಡೆದಿರುವ ಆರ್ಜೆ ನಟಿ ನಿರೂಪಕಿ ಶ್ರದ್ಧಾ ಜೈನ್ 3 ಪುಸ್ತಕಗಳನ್ನ ಬಿಡುಗಡೆಗೊಳಿಸಿದ್ರು. ಎಐ ಯುಗದಲ್ಲಿ ಮನುಷ್ಯರ ಯೋಚನಾ ಶಕ್ತಿ ಕಡಿಮೆಯಾಗ್ತಾ ಇದೆ. ಈಗಿನ ಕಾಲದಲ್ಲಿ ಕಾದಂಬರಿ ಬರೋದೇ ಕಡಿಮೆಯಾಗಿದೆ. ಇಂತಹ ಕಾಲದಲ್ಲಿ ಕಾದಂಬರಿ ಕೊಟ್ಟಿರೋದು ಖುಷಿ ವಿಚಾರ ಅಂತ ರವಿ ಹೆಗ್ಡೆ ಸಂತಸ ವ್ಯಕ್ತಪಡಿಸಿದ್ರು. ಎಐಗಿಂತ ಹೆಚ್ಚು ನೀವು ತುಂಬಾ ಇನ್ನಷ್ಟೆಲ್ಲ ಬರೀರಿ. ಇಲ್ಲಿನ ಪುಸ್ತಕಗಳ ಬಗ್ಗೆ ಹೇಳಲ್ಲ. ನನ್ನ ಸಹೋದ್ಯೋಗಿಗಳಿರೋರೆಲ್ಲರೂ ಅತ್ಯುತ್ತಮವಾದಂತಹ ಸಾಹಿತ್ಯವನ್ನು ರಚಿಸ್ತಾ ಇದ್ದಾರೆ. ಇಲ್ಲೂ ಅನೇಕ ಜನರು ಅದನ್ನ ಮಾಡ್ತಾ ಇದ್ದಾರೆ. ಬರೀರಿ. ಅದ್ರ ಜೊತೆಗೆ ಪುಸ್ತಕವನ್ನು ಪಬ್ಲಿಷ್ ಮಾಡುವಂತ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಪುಸ್ತಕ ಸಂತೆಗಳು ಅಥವಾ ಬುಕ್ ಲಿಟ್ ಫೆಸ್ಟ್ಗಳು, ಸಾಹಿತ್ಯ ಸಮ್ಮೇಳನಗಳು ಇವತ್ತು ಹೊಸ ರೀತಿಯಲ್ಲಿ ಹೊಸ ಯುವಕರನ್ನ ಓದುವ ಸಂಸ್ಕೃತಿಗೆ ಎಳಿತಾ ಇರುವಂತದ್ದು ಬಹಳ ಸಂತೋಷದ ವಿಚಾರ. ಇದೇ ವೇಳೆ ಶ್ರದ್ಧಾ ಜೈನ್ ಮಾತನಾಡಿ ಕನ್ನಡ ಜೊತೆಗಿನ ತಮ್ಮ ಬಾಂಧವ್ಯ ಮತ್ತು ಕನ್ನಡದ ಪುಸ್ತಕಗಳ ಕುರಿತು ತಮಗಿರುವ ನಂಟಿನ ಬಗ್ಗೆ ಹೇಳಿದ್ರು. ನಂದು ಮತ್ತು ಕನ್ನಡ ಭಾಷೆಯ ಒಂದು ರಿಲೇಶನ್ಶಿಪ್ ಇದೆ ಅಲ್ಲ, ಅದು ನಾನು ಬಹಳ ಯೋಚನೆ ಮಾಡಿದ್ದೀನಿ ಇದ್ರ ಬಗ್ಗೆ. ನಾನು ಹುಟ್ಟಿದ್ದು ಮುಂಬೈಯಲ್ಲಿ, ಓದಿದ್ದಲ್ಲೇ. ನಾನು ಇಂಜಿನಿಯರಿಂಗ್ ಅಂತ ಹಾಸನಕ್ಕೆ ಬಂದಿದ್ದು. ಅಲ್ಲಿ ಕನ್ನಡ ನಾನು ಕಲ್ತಿದ್ದು ಹೇಗೆ ಅಂದ್ರೆ, ಹಾಸ್ಟೆಲ್ ಅಲ್ಲಿ ಒಂದೇ ಟಿವಿ, ಆ ಟಿವಿಯಲ್ಲಿ ಕನ್ನಡ ಚಾನೆಲ್ಸ್ ಮಾತ್ರ. ಸೊ ನನ್ನ ಮೊದಲ ಕನ್ನಡ ಗುರುಗಳು ಅಂದ್ರೆ ರವಿಚಂದ್ರನ್ ಅವರು, ಕಾಶಿನಾಥ್ ಅವರು. ಕೇಳಿ 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 ಅರ್ಧಂಬರ್ಧ ಮಾತಾಡಿ ಕಲ್ತಿದ್ದು ನಾನು. ಪುಸ್ತಕಗಳ ಬಗ್ಗೆ ಲೇಖಕರು ತಮ್ಮ ಮನದಾಳದ ಮಾತುಗಳನ್ನ ಹಂಚಿಕೊಂಡ್ರು. ಇದು ನೀಲಿ ಹೂವು ಖಾಲಿ ಹೃದಯ ಅಂತ ನನ್ನ 102ನೇ ಪುಸ್ತಕ ಮತ್ತು 22ನೇ ಕಾದಂಬರಿ. ಈ ಕಾದಂಬರಿ ಬೆಂಗಳೂರಿನಲ್ಲಿ ನಡೆಯುವಂಥ ಒಂದು ಪ್ರೇಮ ಕಥೆ ಇದೆ. ಇದರಲ್ಲಿ ಕಾದಂಬರಿ ಬರೆಯುವ ಕ್ರಮವನ್ನೇ ಕಾದಂಬರಿಯಾಗಿ ಕಟ್ಟುವುದು, ಅದನ್ನು ಈ ಕಾದಂಬರಿ ಮೂಲಕ ಮಾಡಿದ್ದೀನಿ ನಾನು. ಕತೆ ಬರೆಯೋರಿಗೆ, ಕಾದಂಬರಿ ಬರೆಯೋರಿಗೆ ಇಷ್ಟ ಆಗ್ಬೋದಂಥ ಪುಸ್ತಕ ಅಂತ ನನಗೆ ಅನಿಸುತ್ತೆ. ದಯವಿಟ್ಟು ಎಲ್ಲರೂ ಇದನ್ನು ಓದಿ ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ. ನಿಲ್ಲು ನಿಲ್ಲೆ ಪತಂಗ ಇದೊಂದು ಕಾದಂಬರಿ. ಪರಿಸರದ ಕುರಿತಾದಂತಹ ಕಾಳಜಿ ಇದೆ. ಪೂರ್ಣಚಂದ್ರ ತೇಜಸ್ವಿಯವರ ಒಂದು ನೆನಪಿದೆ. ಚಾರ್ಮಾಡಿಯ ದಟ್ಟ ಕಾಡಿನ ಪರಿಸರ ಇದೆ. ಇದೆಲ್ಲವೂ ಇದೆ. ಸೊ ಥ್ಯಾಂಕ್ ಯು. ಎಲ್ಲರೂ ಪುಸ್ತಕ ಕೊಂಡ್ಕೊಳ್ಳಿ, ಓದಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇದು 15 ಕಥೆಗಳ ಸಂಕಲನ. ಪ್ರೀತಿ, ಸಂಬಂಧಗಳು ಇದೆಲ್ಲ ಮಿಕ್ಸ್ ಆಗಿದೆ. ಮೇಜರಾಗಿ ಇದರಲ್ಲಿ ಇವತ್ತಿನ ಜನ್ಸಿ ಜನ್ರೇಷನ್ ಏನಿದೆ, ಆ ಜನ್ರೇಷನನ್ನು ಪೇರೆಂಟಿಂಗ್ ರಿಲೇಟೆಡ್ ಆಗಿ ಇದರಲ್ಲಿ ಕೆಲವು ಕಥೆಗಳಿದ್ದಾವೆ. 15 ಪಾತ್ರಗಳು, ಮುಖ್ಯ ಪಾತ್ರಗಳು ಇದರಲ್ಲಿ ಕಾಣಿಸ್ಕೊತವೆ. ಇಬ್ಬರು ವಯಸ್ಸಾದವರು, ಅವರಿಬ್ಬರು 10 ವರ್ಷದಿಂದ ಮಾತು ಬಿಟ್ಟಿರ್ತಾರೆ ಗಂಡ ಹೆಂಡತಿ. ಆ ಮಾತು ಬಿಟ್ಟ ಗಂಡ ಹೆಂಡತಿ ಹೆಂಗೆ ವಾಪಸ್ ಮಾತಾಡ್ತಾರೆ ಅನ್ನೋದು ರುಕ್ಮಿಣಿ ಕಥೆಯ ರುಕ್ಮಿಣಿ ಅನ್ನೋ ಪಾತ್ರದ ಕತೆ. ಪುಸ್ತಕ ಪ್ರಿಯರಿಗಾಗಿ 3 ಪುಸ್ತಕಗಳು ಏಕಕಾಲದಲ್ಲಿ ಲೋಕಾರ್ಪಣೆಗೊಂಡಿವೆ. ಖ್ಯಾತ ಲೇಖಕರ ಕೈಯಲ್ಲಿ ಈ 3 ಪುಸ್ತಕ ಮೂಡಿಬಂದಿದ್ದು ಇನ್ನಷ್ಟು ವಿಶೇಷ. ಬ್ಯೂರೋ ರಿಪೋರ್ಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.